ಯಾಕೆ ಹಾಗೆ ನೋಡ್ತಿದ್ದೀರಾ? ಈ ದೇವಿನ ಎಷ್ಟು ಕಣ್ ತುಂಬ್ಕೋತಾ ಇದ್ರು ಸಾಲ್ತಾ ಇಲ್ಲ. ಏನ್ ಮಾಡ್ಲಿ? ಮುದ್ದು ಹೆಂಡತಿ ದೇವ್ರೆ, ಇಷ್ಟ ದಿನ ವಿಧಿ ನಮ್ಗೊಂದಷ್ಟು ಪರೀಕ್ಷೆ ಕೊಟ್ಟು, ಆದ್ರೆ ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದೆ. ಪ್ರೀತ್ಸವರು ಒಂದಾಗೋದು, ಮದುವೆ ಆಗೋದು ಎಷ್ಟು ಕಷ್ಟ ಅಂತ ಬದುಕು ಪ್ರತಿಯೊಂದು ಹೆಜ್ಜೆಲೂ ಕಲ್ಸ್ಕೊಟ್ಟಿದೆ. ಆದ್ರೆ ಆ ಕೃಷ್ಣ ನಮ್ಮ ಕೈನ ಯಾವತ್ತೂ ಬಿಡ್ಲಿಲ್ಲ. ಮುಂದ್ ಯಾವ್ದೋ ಸಮಸ್ಯೆ ಆಗ್ಬಾರ್ದು ಅಂತ ಆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಳ್. ಹಾ, ಬಟ್ ಒಂದು ಸ್ಮಾಲ್ ಕರೆಕ್ಷನ್ ಇದೆ. ಏನು? ನನ್ ಕೇಳೋದಾದ್ರೆ ದೇವ್ರ ಹತ್ರ ನಂಗೆ ಯಾವ್ದು ಕಷ್ಟ ಕೊಡ್ಬೇಡ ಅಂತ ಯಾವತ್ತೂ ಕೇಳಬಾರ್ದು. ಏನಕ್ಕಂದ್ರೆ ಕತ್ಲಿದ್ದಾಗ್ಲೇ ಬೆಳಕಿನ ಬೆಲೆ ಗೊತ್ತಾಗೋದಲ್ವಾ. ಸೊ ಏನೇ ಕಷ್ಟ ಕೊಟ್ರು ಅದನ್ನ ಎದುರಿಸೋ ಶಕ್ತಿ ಕೊಡು ಅಂತ ಕೇಳ್ಕೋಬೇಕು. ಅದು ಕರೆಕ್ಟೆ. ಜೊತೆಯಾಗಿ ಎದುರಿಸೋ ಶಕ್ತಿ ಕೊಡಪ್ಪ ಅಂತ ಆ ದೇವ್ರ ಹತ್ರ ಕಣ್ ಮುಚ್ಕೊಂಡ್ ಬೇಡ್ಕೊ. ಓಕೆ ಮೇಡಮ್, ಅಪ್ಪಣೆ ಆಗಲಿ. ಮಾಲ್ತಿ, ಎಲ್ಲ ರೆಡಿ ಇದೆಯಾ? ರಾಧಿಕಾ, ತಟ್ಟೆಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಜೋಡಿಸ್ಬಿಡು. ಬಂತವ್ರಿಗೆಲ್ಲ ಹೂವು ಕೊಡೋ ಜವಾಬ್ದಾರಿ ನಿಂದು. ಏನು? ಹೋಗಿ. ನನ್ನಂಥ ವ್ಯಕ್ತಿನ ಯಾರೂ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಾಗ ನಾನೇ ಬೇಕು ಅಂತ ಬಯಸಿ ಬಂದವ್ರ ನಿಧಿ. ನನ್ನ ಬದುಕಿಗೆ ನೀನು ಕೊಟ್ಟಿರೋ ದೊಡ್ಡ ವರ. ಅವ್ರು ಯಾವಾಗಲೂ ನೆಮ್ಮದಿಯಾಗಿರ್ಬೇಕು. ಇಲ್ಲಿ ತನಕ ನನ್ನ ಮುದ್ದು ತುಂಬಾ ಕಷ್ಟಪಟ್ಟಿದ್ದಾರೆ. ಬೇಕಾದಷ್ಟು ಪರೀಕ್ಷೆನ ಅವ್ರಿಗೆ ನೀನು ಆಲ್ರೆಡಿ ಕೊಟ್ಟಿದ್ಯಾ. ಇನ್ಮೇಲಾದ್ರೂ ಅವರು ಸಂತೋಷವಾಗಿ ನಗ್ತಾ ಇರೋಗ್ ಮಾಡೋದೇವ್ರೆ. ಪ್ರಪಂಚದ ಎಲ್ಲಾ ಸುಖನೂ ಅವ್ರಿಗೆ ಸಿಗ್ಲಿ. ನಾವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ. ಹೂವ ಬಲ್ಗಡೆಯಿಂದ ಬಿದ್ದಿದೆ. ಆಗ್ಲೇಬೇಕು. ಹೊರಡೋಣ? ಎಲ್ಲರೂ ಕಾಯ್ತಾ ಇರ್ತಾರೆ.